ربنا هب لنا ذريتنا قرة أعين واجعلنا للمتقين إماما اللهم اغفر للمؤمنين والمؤمنات والمسلمين والمسلمات الأحياء منهم والأموات या अल्लाह हमारे गुनाहों को माफ़ फरमा या अल्लाह हमारे खताओं को दरगुदर फरमा या अल्लाह हम सबको ये कोने पर ज़िंदगी गुजारने की तौफ़ीक़ अता फरमा तेरे अहकामात पर तेरे मसीहत पर ज़िंदगी गुजारने वाले बना या अल्लाह दुनिया में जिससे जुड़ जाता है दुनिया का काम ले लेता है या अल्लाह बेशक तूने हमारे एमएलए के ज़रिए से अल्लाह बहुत सारा कोलार का काम लिया है या अल्लाह इनकी उम्र में बरकत अता फरमा या अल्लाह इनकी उम्र में बरकत अता फरमा या अल्लाह मंजूर साहब के अल्लाह उम्र में बरकत अता फरमा या अल्लाह इनकी सेहत व आफियत अता फरमा या अल्लाह इनका साया जैसा ख़त्म पर खिदमत कर रहे हैं अल्लाह इनकी खिदमत को तो कबूल फरमा या अल्लाह ये तेरे घर का रास्ता है मालिक या अल्लाह बहुत सारी सहूलतें हो जाएंगे माशाअल्लाह इन्होंने यहाँ पे आकर अल्लाह इस काम को शुरू करने का वादा किया है अल्हम्दुलिल्लाह अल्लाह इस काम को फरमा या अल्लाह आसानियाँ सहूलतें नसीब फरमा जल्द से जल्द अल्लाह इस काम को अल्लाह पूरा होने के फैसले फरमा या अल्लाह इस रास्ते को होने के लिए जिन्होंने भी अल्लाह खिदमत किए हैं अल्लाह इनकी खिदमतों को कबूल फरमा अल्लाह इस काम को पूरा होने के फैसले फरमा अल्लाह बिलखुसूस अल्लाह हमारे अल्लाह एमएलए साहब अल्लाह साहब इनके साथ रहने वाले तमाम लोगों को सेहत व आफियत अता फरमा हर छोटी बड़ी बीमारी से इनकी हिफाजत फरमा अल्लाह सबको अल्लाह हर तरह का अच्छा काम अता फरमा अल्लाह हम सबको अल्लाह मिलकर अल्लाह एक होकर काम करने का फरमा अल्लाह करम से हुज़ूर अलैहिस्सलाम के वसीले से हम सबकी दुआओं को हमारे जमा होने को अल्लाह पे इनका कबूल व मंजूर फरमा क़ाल अल्लाह तआला फ़ी शान हबीबिहिल करीम इन्नल्लाह व मलाइकतहु युसल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा अल्लाहुम्मा सल्लि अला सय्यिदिना व नबियिना मौलाना मुहम्मद व बारिक सल्लल्लाहु अलैहि सुब्हान रब्बिका रब्बिल इज़्ज़ति अम्मा यसिफून व सलामुन अलल मुरसलीन सर ಈ ಕಡೆ ಮುಂದೆ ಬರ್ರಿ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಈ ರೋಡ್ 60 ಲಕ್ಷ ತುಂಬ ಇದಿದೆ 60 ಲಕ್ಷ ರೋಡು ಸಿಮೆಂಟ್ ರೋಡು ಇಲ್ಲಿಂದ ಲಾಸ್ಟ್ ಐದು ರೋಡ್ ತೊಗೊಂಡಿದ್ವಿ ಅದೊಂದು ರೋಡ್ ತೊಗೊಂಡಿದ್ವಿ ಇದಕ್ಕೆ ಪ್ಯಾರಲಲ್ ಒಂದು ರೋಡ್ ತೊಗೊಂಡಿದ್ವಿ ಒಳಗಡೆ ಒಂದು 4 ರೋಡ್ ತೊಗೊಂಡಿದ್ವಿ 5 ರೋಡ್ ಟೋಟಲ್ ಟೋಟಲ್ 5 ರೋಡ್ ಇದೆ ಇದೊಂದು 60 ಲಕ್ಷ ಇನ್ನು ಮಿಕ್ಕಿದ್ದೆಲ್ಲ ಇದೆ ಒಟ್ಟು ಇವತ್ತೆಷ್ಟು ಸರ್ ಪ್ಯಾಕೇಜ್ ಇವತ್ತೆಷ್ಟು ಇವತ್ತು ನಾವು ಟೋಟಲಾಗಿ 10 ಕೋಟಿ ಮಾಡ್ತಾ ಇರೋದು ಟೋಟಲಾಗಿ 10 ಕೋಟಿ ಲ್ಯಾಂಡ್ ಆರ್ಮಿದು 5 ಕೋಟಿ ನಿರ್ಮಿತ ಕೇಂದ್ರದ 5 ಕೋಟಿ ಇದು ಟೋಟಲಾಗಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಕೆಲವೊಂದು ಕೆಲಸಗಳು ಮಾಡಿದ್ದೀವಿ ಕೆಲವೊಂದು ರೋಡ್ಗಳಾಗಿದೆ ಇನ್ನು ಒಂದು ಕೆಲವೊಂದು ಬ್ಯಾಲೆನ್ಸ್ ಇರೋದನ್ನು ಮಾಡ್ತೀವಿ ಇದು ಟೋಟಲ್ ಬಂದ್ಬಿಟ್ಟು ಮೈನಾರಿಟಿ ಫಂಡಲ್ಲಿ 10 ಕೋಟಿ ರೂಪಾಯಿ ಬಂದಿರೋದಿದೆ 10 ಕೋಟಿ ರೂಪಾಯಿ ಮೈನಾರಿಟಿ ಫಂಡಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಬೇಡ ಬಿಲ್ ನೋಡಿ ಬೇಡ KUTH ಚೇರ್ಮನ್ ಆಗಿರುವಂತಹ ಅಬ್ದುಲ್ ಹನೀಫ್ ಸರ್ ಅವರಿಗೂ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಮೈನಾರಿಟಿ ಚೇರ್ಮನ್ ಅಬ್ದುಲ್ ಖಯ್ಯೂಮ್ ಸಾಹೇಬ್ ಅವರಿಗೂ ಮಾಲಾರ್ಪಣೆಯನ್ನ ಮಾಡಲಾಗುತ್ತಿದೆ. ಮತ್ತೆ ಇದೇ ರೀತಿ ನಮ್ಮ ಮಸೀದಿ ಹಜರತ್ ಬಿಲಾಲ್ ಖತೀಬ್ ಆಗರಿ ಇಮಾಮ್ರಾಗಿರುವಂತಹ ಮೊಹಮ್ಮದ್ ಖಲೀಲುಲ್ಲಾ ರಶಾದಿ ಅವರಿಗೂ ಮಾಲಾರ್ಪಣೆ ಮತ್ತು ಶಾಲನ್ನು ಹಾಕುವ ಮುಖಾಂತರ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. SDPI ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾವುಸಮ್ಮ ನಮ್ಮೊಂದಿಗಿದ್ದಾರೆ. ಅವರಿಗೂ ನಾವು ಮಾಲಾರ್ಪಣೆ ಮುಖಾಂತರ ಅವ್ರಿಗೂ ಸ್ವಾಗತಿಸ್ತಾ ಇದ್ದೀವಿ.
ವೈ ಶಿವಣ್ಣ ಸರ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ಮತ್ತು SDP ತಾಲೂಕು ಅಧ್ಯಕ್ಷರಾಗಿರುವಂತಹ ಸಯೀದ್ ಅಹಮದ್ ಖಾನ್ ರವರಿಗೂ ಮಾಲಾರ್ಪಣೆ ಮಾಡಲಾಗುತ್ತಿದೆ. KUDA ಶಂಶೀರ್ ಅವರಿಗೂ KMF ಡೈರೆಕ್ಟರ್ ಅವರಿಗೂ ಮಾಲಾರ್ಪಣೆ ಮಾಡಲಾಗುತ್ತಿದೆ. ಇದೇ ರೀತಿ ಕಮಿಷನರ್ ಪ್ರಸಾದ್ ಸರ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. AAA ಗಂಗಾಧರ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ಅಡ್ವೊಕೇಟ್ ಮುಜಾಹಿದ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ಮುಜಾಹಿದ್ ಪಾಷಾ ಸೈಯದ್ ಮುಜಾಹಿದ್ ಪಾಷಾ. ನಮ್ಮ SDPI ಮತ್ತೊಬ್ಬ ಕೌನ್ಸಿಲರ್ ಆಗಿರುವಂತಹ ಸಮೀವುಲ್ಲಾ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ನಮ್ಮ ನಗರಸಭೆ ಸದಸ್ಯರಾಗಿರುವಂತಹ ಸೈಯದ್ ಹಿದಾಯತ್ ಉರ್ಸ್ಗೂಡ್ ತಾಲೂಕು ಅಧ್ಯಕ್ಷರಾದಂತಹ ಸಯೀದ್ಗೂ ಮಾಲಾರ್ಪಣೆ ಮಾಡಲಾಗುತ್ತಿದೆ. ನಗರಸಭಾ ಸದಸ್ಯ ಗುಣೇಶ್ ಬಾಬುರಾವ್ ಅವರು ಕಾಂಟ್ರಾಕ್ಟರ್ ಆಗಿರುವಂತಹ ಬಾಬುರಾವ್ ಅವರಿಗೂ ಇಲ್ಲಿ ಸ್ಥಳೀಯ ನಾಯಕರಾದಂತಹ ಅಫ್ರೋಜ್ ಜುಬೇರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ಇದೇ ವಾರ್ಡಿನ ಬಾಬು ಸಾಹೇಬ್ರವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ವಾರ್ಡ್ ನಂಬರ್ 28. ಈ ಪುರುಷ ಮಲ್ಲ ಇಮಾಮ್ ಖತೀಬ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. ಏಜಾದ್ ಪಾಷಾ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ. अब हमारे इमाम खतीब खलीलुर रहमान से दरख्वास्त है कि अल्लाहुम्मा सल्ली अला सय्यिदिना शफीअना व हबीबिना व मौलाना मुहम्मदिन व बारिक वसल्लिम रब्बना आतिना फिद दुनिया हसनतन व फिल आखिरति हसनतन व क़िना अज़ाबन नार अल्लाहुम्मा इन्ना नसअलुका सिह्हा अल्लाहुम्मा इन्ना नसअलुका सिह्हता वल इफ़्फ़ता वल अमाना व हुस्नल खुल्क़ि व रिज़ा बिल क़द्र। या अल्लाह हम सब के गुनाहों को माफ़ फरमा, सारी उम्मत के गुनाहों को माफ़ फरमा। या अल्लाह सेहत भी आप ही की नेमत है, बीमारी आप ही देते हैं। बीमारी से बड़ी नेमत सेहत है। अपने तमाम बंदों को, इंसानों को सेहत की दौलत से मालामाल फरमा। हर किस्म की बीमारियों से उम्मत की, इंसानियत की हिफाजत फरमा। उम्मत के हक़ में खैर के, आफ़ियत के, सलामती के, सेहत के फ़ैसले फरमा। तमाम बीमारों को शिफाया कुल्लिया मुस्तमिरा दाइमा नसीब फरमा। या अल्लाह इंसानों की खिदमत करना बहुत बड़ी इबादत है। इस्लाम ने यह हुक्म दिया है कि दूसरों की खिदमत करें, यहाँ तक कि जानवरों की खिदमत करना भी इस्लाम का हुक्म है। बीमारों की खिदमत करना, उनको इलाज करवाना, इलाज का इंतज़ाम करना, दवाई का इंतज़ाम करना,
اور ان کی خدمت کرنا بہت بڑی عبادت ہے، عبادت سمجھ کر کرنے کی توفیق عطا فرما۔ یا اللہ اس جگہ ایک کلینک ہسپتال کھولنے کے لیے کوشش ہو رہی ہے، محنت ہو رہی ہے، اور اسی کے لیے ہم سب یہاں جمع ہوئے ہیں۔ یا اللہ یہاں پر ایک بہترین ہسپتال کلینک قائم ہونے کی توفیق عطا فرما، جو ضرورت کی چیزیں ہیں اپنے خزانے غیب سے پورے یہاں پر مہیا فرما۔ یا اللہ بیماری دھرم دیکھ کر نہیں آتی، جس دھرم کا بھی آدمی ہو بیماری آ جاتی ہے۔ دھرم کو دیکھے بغیر انسان ہونے کے ناطے ہر ایک کی خدمت کرنے کی، بیماروں کی عیادت کرنے کی، بیماروں کا علاج کرنے کی، ان کی خدمت کرنے کی ہم سب کو توفیق عطا فرما۔ جن جن تیرے بندوں نے یہاں اس کے لیے محنت کر رہے ہیں، ان تمام کی محنتوں کو، خدمتوں کو قبول فرما۔ یا اللہ اخلاص و للہیت کے ساتھ کرنے کی توفیق عطا فرما۔ دنیاوی غرض اور دنیاوی ارادے، دنیاوی نیتیں دل میں پیدا کر کے کرنے سے حفاظت فرما۔ ہمارے ملک ہندوستان میں امن و امان کے فیصلے فرما۔ ہمارے ملک ہندوستان کو ترقی عطا فرما۔ ہمارے ملک کے اندر شانتی کا ماحول قائم فرما۔ تعصب کا، نفرتوں کا، عداوتوں کا، دشمنیوں کا ماحول ختم فرما۔ ہمارے ملک ہندوستان کے اندر بھائی چارہ قائم ہونے کی توفیق عطا فرما۔ یا اللہ اپنے فضل و کرم سے اس دعا کو نبی کریم صلی اللہ علیہ وسلم کے صدقہ طفیل سے قبول فرما۔ وصلی اللہ تعالی علی خیر خلقی محمد وعلی آلہ وصحبہ اجمعین والحمد للہ رب العالمین۔